ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರೆಲ್ಲ ವಿಡಿಯೋಗೊಂದು ಹೈಪ್ ಕೊಟ್ಬಿಡಿ, ಇನ್ನು ಯಾರ್ಯಾರೆಲ್ಲ ಹೈಪ್ ಕೊಟ್ಟಿಲ್ಲ. ಹಾಗಾಗಿ ನಾನಿವತ್ತು ತೋರಿಸ್ತಾ ಇರೋದು ನನ್ನ ಮಗನ ಬರ್ಡೇ ದಿನದ ಲಾಗ್ಸು. ನಾನು ಸ್ವಲ್ಪ ಪೂರ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂದರೂ ಎಲ್ಲೋ ಕೆಲವೊಂದನ್ನಾದರೂ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಅಷ್ಟೊಂದು ಟೈಮ್ ಇರಲಿಲ್ಲ, ಮತ್ತು ನಾನು ಒಬ್ಬಳೇ ವೀಡಿಯೋ ಮಾಡಬೇಕು. ನಮ್ಮನೇಲಂತೂ ಸ್ವಲ್ಪನೂ ಯಾರೂ ಹೆಲ್ಪ್ ಮಾಡಲ್ಲ ವೀಡಿಯೋ ಮಾಡಲಿಕ್ಕೆ. ನಾನಿವತ್ತು ರಾತ್ರಿಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡು ನನ್ನ ಮನೆಗೆ ಬರೋ ಅಷ್ಟರಲ್ಲಿ ಅವರೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ಬಾಗಿಲೆಲ್ಲ ನೀಟಾಗಿ. ಅವ್ರಿಗೆ ಕ್ಲೀನ್ ಅಂದರೆ ಎಕ್ಸ್ಪರ್ಟ್ ಅದರಲ್ಲಿ. ನಾನೇನಾದರೂ ಕ್ಲೀನ್ ಮಾಡಿದ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಅಲ್ಲಿ ನೋಡಿ ಹಂಗೆ ಇದೆ, ಇಲ್ಲಿ ನೋಡಿ ಹಿಂಗೆ ಇದೆ ಅಂತ ಕೇಳ್ತಾ ಇರ್ತಾರೆ. ಸೊ ಇಡೀ ಪೂರ್ತಿ ಮೈದಾನನೇ ಕ್ಲೀನ್ ಮಾಡಿಬಿಟ್ಟಿದ್ರು, ಆಚೆ ಹೊರಂಡ ಎಲ್ಲ. ಅದರಲ್ಲೂ ಸ್ವಲ್ಪ ಕೂಡ ಅವ್ರಿಗೆಲ್ಲೂ ಕಾಣಿಸ್ಬಾರ್ದು. ಕಾಣಿಸಿದ್ರೆ ಮತ್ತೆ ನೀರು ಒಯ್ತಾನೆ ಇರ್ತಾರೆ. ಎಷ್ಟು ಬಕೆಟ್ ಸಾಧ್ಯವೋ ಅಷ್ಟು ಬಕೆಟ್ನು ನೀರು ಇದು ತೊಳಿತಾ ಇರ್ತಾರೆ. ಅದಾದಮೇಲೆ ನನ್ನ ಮಗನ ಬರ್ಡೇ ಇದ್ದಿದ್ದರಿಂದ 12 ಗಂಟೆಗೆ ಎದ್ದು ಬರ್ಡೇ ವಿಶ್ ಮಾಡ್ತಿದ್ವಿ. ಹ್ಯಾಪಿ ಬರ್ಡೇ ಕಂದ. ನನ್ನ ಫ್ರೆಂಡು ಮತ್ತು ಅವನ ಮಗ ಕಾಲ್ ಮಾಡಿದರು ನನ್ನ ಮಗನಿಗೆ ವಿಶ್ ಮಾಡೋದಕ್ಕೆ ಅಂತ. ಅವನ ಮಗ ಅಂತೂ ಓಡಿ ಹೋಗ್ತಾ ಇದ್ದ ವಿಶ್ ಮಾಡೋ ಅಂತಂದರೆ. ಅದಾದಮೇಲೆ ಮಾರ್ನಿಂಗ್ ನಾನು ಇವತ್ತು 4 ಗಂಟೆಗೆ ಎದ್ದಿದ್ದೆ. ಯಾಕಂತಂದರೆ ಎಡಿಟ್ ಮಾಡೋದು ಸ್ವಲ್ಪ ಬಾಕಿ ಇತ್ತು. ನಂದಂತೂ ಎಡಿಟ್ ತುಂಬ ಪೆಂಡಿಂಗಿತ್ತು ಅಂದ್ಬಿಟ್ಟು ಮತ್ತು 7 o'clockಗೆ ನಾನು ಹೋಗ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟೆ. ಪಾಪ ನನ್ನ ಹಸ್ಬೆಂಡೇ ಬೆಳಗ್ಗೆ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತು ನಾನು ಮನೆ ಕ್ಲೀನ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಮಾಡಲ್ಲ ಅಂತ. ಇವತ್ತೆಲ್ಲರದು ರಜೆ ಇದ್ದಿದ್ದರಿಂದ ನನ್ನ ಮಗನ ಬರ್ಡೇ ಆಗಿದ್ದರಿಂದ ಎಲ್ಲದನ್ನು ಅವರೇ ಕ್ಲೀನ್ ಮಾಡ್ತಾರೆ. ಎಷ್ಟು ಅಂತಂದರೆ ಒಂಚೂರು ಏನು ಕಾಣಿಸ್ಬಾರ್ದು ಅವ್ರಿಗೆ ನೆಲದಲ್ಲಿ, ಆ ರೇಂಜಿಗೆ ಕ್ಲೀನ್ ಮಾಡ್ತಾಯಿರ್ತಾರೆ. ಆದರೆ ಅವ್ರ ಮನೆ ಕ್ಲೀನ್ ಮಾಡೋಕ್ಕೆ ನಿಂತಿದ್ದ ದಿನ ಎಲ್ಲ ನಾನು ಜಗಳಾಡ್ತಾ ಇರ್ತೀನಿ ಅವ್ರ ಹತ್ರ. ಯಾಕಂತಂದರೆ ಎಲ್ಲ ಹೆಂಡ್ತಿದಿರು ನಮ್ಮ ಗಂಡ ಕೆಲಸ ಮಾಡಿಕೊಡಲ್ಲ ಅಂದರೆ ನನ್ನ ಗಂಡ ಕೆಲಸ ಮಾಡಿಕೊಡೋದೇ ನನಗೆ ದೊಡ್ಡ ಪ್ರಾಬ್ಲಮ್ಮು. ಅವರು 8 ಗಂಟೆಲಿ ಮನೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆ 2 ಗಂಟೆವರೆಗೂ ಮನೆ ಕ್ಲೀನ್ ಮಾಡಿದ್ದಾರೆ. ಅವ್ರ ಮನೆ ಕ್ಲೀನ್ ಮಾಡ್ತಿದ್ದಾರೆ ಅಂದಾಗ ನಾವೆಲ್ಲೂ ಓಡಾಡೋಂಗಿಲ್ಲ, ಸುಮ್ಮನೆ ಕೂತ್ಕೋಬೇಕು, ಬೇರೆ ಕೆಲಸನೂ ಆಗೋದಿಲ್ಲ. ಕರೆಕ್ಟಾಗಿ 8 ಗಂಟೆಗೆ ಮನೆ ಕ್ಲೀನ್ ಮಾಡೋಕ್ಕೆ ತೊಗೊಂಡವ್ರು. ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಎಲ್ಲ ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ನಮಗಂತೂ ತಲೆನೇ ಕೆಟ್ಟೋಗ್ಬಿಡ್ತು. ಅದಕ್ಕೂ ಮುಂಚೆ ನಾವೇನಾದರೂ ಮಾಡ್ಕೊ ನೀನು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನನಗೇನು ಅಡುಗೆ ಮಾಡೋದಕ್ಕೆ ಮನಸ್ಸು ಬಂದಿಲ್ಲ. ಸೊ 4 ಗಂಟೆಗೆ ಎದ್ದಿದ್ದರಿಂದ ಎಲ್ಲರಿಗೂ ಸ್ಯಾಂಡ್ವಿಚ್ ಮಾಡಿಕೊಟ್ಟೆ, ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನನಗಂತೂ ಸ್ಯಾಂಡ್ವಿಚ್ ರೆಸಿಪಿ ಅಂದರೆ ತುಂಬ ಇಷ್ಟ. ರೆಸಿಪಿನ ಇದು ಏನಿಲ್ಲ, ನನಗೆ ಈಸಿಯೆಸ್ಟ್ ರೆಸಿಪಿ ಅಂದರೆ ಇದೆ. ಹಾಗಾಗಿ ನನಗೆ ಯಾವಾಗಲೂ ಸ್ಯಾಂಡ್ವಿಚ್ ಮಾಡ್ಕೊಂಡು ಸುಮ್ಮನೆ ತಿನ್ಕೊಂಡು ಕುಂತ್ಕೋತೀನಿ. ಯಾಕಂದರೆ ಬೇಗ ಮಾಡ್ಬೋದಲ್ವ. ನನಗೆ ಅಡುಗೆ ಅಂತಂದರೆ ಸ್ವಲ್ಪ ನಾನು ದೂರ ಅಡುಗೆ ಅಂದರೆ ನನಗೆ ಇಷ್ಟನೇ ಆಗೋದಿಲ್ಲ ಮಾಡೋದಕ್ಕೆ. ಏನು ನೀನು ಈ ಥರ ಅಂತ ಎಲ್ಲ ಕೇಳಿಬಿಡಿ, ನಾನು ಇರೋದೇ ಆ ಥರ, ನನಗೆ ಗೊತ್ತಿಲ್ಲ ಯಾಕಂತ. ಸೊ ಸ್ಯಾಂಡ್ವಿಚ್ ಮಾಡಿಕೊಡು, ಮ್ಯಾಗಿ ಮಾಡಿಕೊಡು, ನೂಡಲ್ಸ್ ಮಾಡಿಕೊಡು ಅಂದರೆ 5 ನಿಮಿಷಕ್ಕೆ ಪಟ ಅಂತ ಮಾಡಿಕೊಟ್ಬಿಟ್ಟು ನಾನು ತಿನ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ. ಅಡುಗೆ ಎಲ್ಲ ಮಾಡ್ಬೇಕು. ಟಿಫನ್ ಏನೂ ಮಾಡಿಲ್ಲ ನಾನು ಇವತ್ತು. ಮಧ್ಯಾಹ್ನ ಮಾತ್ರ ಹೋಟ್ಲಲ್ಲಿ ತರಿಸ್ಕೊಂಡು ತಿಂದಿದ್ವಿ ಅನಿಸುತ್ತೆ ಅಷ್ಟೇ. ಬೆಳಗ್ಗೆ ನಾನು ಸ್ಯಾಂಡ್ವಿಚ್ ರೆಸಿಪಿ ಹಾಕಿದ್ದೀನಿ, ಬೇಕಾದರೆ ಹೋಗಿ ನೋಡಿ. ಆಮೇಲೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ದೇವ್ರ ಮನೆನಾದರೂ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅವ್ರು ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಟ್ಟಿಲ್ಲ, ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡಿದರು. ಸೊ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಎಲ್ಲ ಎತ್ಕೋತಾ ಇದ್ದೀನಿ, ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ನನ್ನ ತಮ್ಮನ ಹೆಂಡ್ತಿ ಅವರೆಲ್ಲರೂ ಬಂದರು. ಸರಿ ಬಲೂನ್ ಡೆಕೋರೇಷನ್ ಮಾಡೋಣ. ಆ್ಯಕ್ಚುಲಿ ಅವ್ರು ಬಂದಿದ್ದು ಲೇಟ್ ಆಯಿತು, 4:15 ಆಯಿತು. ಬೇರೆ ನಮ್ಮದು ಪ್ಲ್ಯಾನ್ ಇತ್ತು, ಇಲ್ಲಿಗೆ ಹೋಗೋಣ, ಬಂಡಿ ಕಳಮ್ಮಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆದರೆ ಅವ್ರು ಬಂದಿದ್ದೇ ಲೇಟ್ ಆಗೋಯ್ತು. ಹಾಗಾಗಿ ಈ ಪ್ಲ್ಯಾನ್ ಎಲ್ಲ ಆಫ್ ಆಗಿ ಸರಿ ಡೆಕೋರೇಷನ್ಗೆ ಬಲೂನ್ ಆದರೂ ಊದೋಣ, ಅದಾದಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತಂದು. ಯಾಕಂದರೆ ನನ್ನ ತಮ್ಮ ಹೇಳ್ದೆ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಮಗೆ ಶಾಕ್ ಆಗೋಯ್ತು, ಇವನು ಅಡುಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗೇ ಮಾಡಿದ್ದ, ಓಕೆ, ಪಲಾವ್ ಮಾಡಿದ್ದ. ಅವ್ನ ಮಗನಿಗಂತೂ ಬಲೂನ್ ಅಂದರೆ ಭಯ ಆಗ್ತಾಯಿತ್ತು. ಅವ್ನು ಹೋಗಿ ಅವ್ನಿಗೆ ಎದುರಿಸ್ಕೊಂಡು ಕುಂತಿದ್ದ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ತುಂಬ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ, ನನ್ನ ಕೈಲೇ ಆಗಿಲ್ಲ ವೀಡಿಯೋಸ್ ಮಾಡೋದಕ್ಕೆ. ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಅದಾದಮೇಲೆ ಆಚೆ ಎಲ್ಲರೂ ಜೋರಾಗಿ ಕಿರ್ಚಾಡ್ತಾಯಿದ್ರು. ನಾವೇನಾಯಿತು ಅಂತ ಆಚೆ ಹೋದ್ವಿ. ನನ್ನ ಮಗ ಅಂತೂ ಫಸ್ಟ್ ಮುಂದೆ ಇರ್ತಾನೆ, ಎಲ್ಲನೂ ಜಗಳ ಆಗ್ತಿದೆ, ಏನಾದರೂ ಆಗ್ತಿದೆ ಅಂದರೆ ಮತ್ತೆ ಅವ್ನು ಎದ್ರುಕೊಂಡು ಓಡಿ ಬಂದುಬಿಟ್ಟ. ಅಲ್ಲೇನೋ ಏನು ಹೇಳ್ತಾರೆ, ಏನೋ ಬಿಸಿಗೆ ಏನೋ ಮಾಡಿಬಿಟ್ಟು ಅವ್ರು ಅದನ್ನು ಡಬ್ ಅಂತಾರಲ್ಲ, ಆ ಥರ ಮಾಡ್ತಾಯಿದ್ರು. ಬಟ್ ಅದು ಎಕ್ಸಾಕ್ಟ್ಲಿ ಏನಂತ ನನಗೆ ಗೊತ್ತಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಅದಕ್ಕೂ ತುಂಬ ವಾಟರ್ ಬಾಟಲ್ಗೆ ಮತ್ತು ಬೇರೆ ಬಾಟಲ್ಗಳಿಗೆಲ್ಲ ಅದೇನೋ ಬಿಸಿ ಮಾಡ್ಬಿಟ್ಟು ತುಂಬಿಟ್ಟು ಅದನ್ನ ಹಾಕಿದ್ರೆ ಅದು ಡಬ್ ಅನ್ನೋ ಥರ ಸೌಂಡ್ ಬರುತ್ತೆ. ನನ್ನ ತಮ್ಮ ಕಾಫಿ ಮಾಡೋಣ ಅಂತ ಹಾಲು ಪ್ಯಾಕೆಟ್ ಕಟ್ ಮಾಡೋ ಅಂತಂದರೆ ಕೈನಲ್ಲಿ ಕಿತ್ತೆ ಹಾಕ್ಬೋದು ಅಂತ ಅಂದ್ಬಿಟ್ಟು ಕಟ್ ಮಾಡೋಕ್ಕೆ ಹೋಗ್ಬಿಟ್ಟು ಎಲ್ಲ ಪೂರ್ತಿ ಗಲೀಜು ಮಾಡ್ದ. ಪಾಪ ಗಂಗ ಬೈಕೊಂಡು ಎಲ್ಲ ಕ್ಲೀನ್ ಮಾಡಿದ್ರು. ಅದಾದಮೇಲೆ ಪಲಾವ್ಗೆ ರೆಡಿ ಮಾಡ್ತಾಯಿದ್ರು. ಅಂದರೆ ನನ್ನ ತಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿನೇ ಕಿಚನ್ ಡಿಪಾರ್ಟ್ಮೆಂಟು. ನಮ್ಮ ಮನೆಗೆ ಯಾವಾಗ ಬಂದರೂ ಕೂಡ ನನ್ನ ತಮ್ಮ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಗಂಗಂದೇ ಕಿಚನ್ ಡಿಪಾರ್ಟ್ಮೆಂಟು. ನಾನಂತೂ ಅಡುಗೆ ಮನೆಗೆ ಹೋಗಲ್ಲ. ಅವ್ರು ಯಾವಾಗ ಬಂದ್ರೂ ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಗಂಗಾ ನಿನ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ಬಿಡು ಗಂಗಾ ಅಂತ. ಏನು ಇಷ್ಟ ಆಗುತ್ತೋ ಅದನ್ನು ಮಾಡಾಕ್ತೀನಿ ಗಂಗಾ ಅಂತ ಒಂದು ಸಲವೇ ಹೇಳಲ್ಲ. ನಿನ್ಗೆ ಏನು ಇಷ್ಟನೋ ಅದನ್ನೆಲ್ಲ ಮಾಡ್ಕೊಂಡು ತಿನ್ಬಿಟ್ಟು ಹೋಗು ಗಂಗಾ ಅಂತಿರ್ತೀನಿ. ಸೊ ಹಾಗಾಗಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಪಲಾವ್ ತುಂಬ ಜಾಸ್ತಿನೇ ಮಾಡಿದ್ವಿ. ಪಲಾವು ಮತ್ತು ಇನ್ನೊಂದೇನೋ ಮಾಡಿದ್ವಿ, ಮೊಸರು ಬಜ್ಜಿ ಮತ್ತು ಹೆಸರು ಬೇಳೆ, ಇನ್ನೂ ಏನು ಮಾಡಿದ್ವಿ ಅಷ್ಟೇ ಅಂತ ಅನ್ಕೋತೀನಿ.
ಬಟ್ ಇದು ಬಟ್ಟ ಮಾಡ್ತಾ ಇರೋದು ನನ್ನ ತಮ್ಮನೇ. ಯಾಕೆ ಬೈತದೆ? ಪಟ ಅಂತ ನನ್ನ ತಮ್ಮ ಹಂಗೆ ಮಾಡ್ತೀನಿ ಅಂದರೆ ನನ್ನ ತಮ್ಮನ ಹೆಂಡ್ತಿ ಈ ಥರ ಮಾಡು ಅಂತ ಹೇಳ್ತಿರೋಳು. ಅದ್ರಲ್ಲಿ ನನ್ನ ತಮ್ಮ ಏನಾದರೂ ಆಕೆ ಮಾಡೇ ಅಂತ ಹೇಳ್ತಿದ್ರು. ಅಕ್ಕ ಪ್ಲೀಸ್ ಅಕ್ಕ ನೀನು ಇವಾಗ ವಾಯ್ಸ್ ಓವರ್ ಕೊಡ್ಬೇಡ, ಅದಾದಮೇಲೆ ವಾಯ್ಸ್ ಓವರ್ ಕೊಟ್ಕೊಳಕ್ಕ ಇವಾಗ ವೀಡಿಯೋ ಮಾಡ್ಕೊ ಅಂತ ಹೇಳ್ತಾ ಇದ್ದೆ ನಾನು. ಯಾಕೆ ಅಂದರೆ ಆಮೇಲೆ ಗೊತ್ತಾಯ್ತಾ ಅಕ್ಕ ಇವಾಗ ಏನಕ್ಕೆ ಅಂತ ಹೇಳ್ತಾ ಇತ್ತು ನಂಗೆ. ಅದಾದಮೇಲೆ ನನ್ನ ಮಕ್ಕಳಂತೂ ಕಿರ್ಚಾಟ. ಅವನಂತೂ ನಮ್ಮಮ್ಮನೂ ಕೂಡ ಬಿಡಲ್ಲ. ನಮ್ಮಮ್ಮನ ಕಾಲು ಎಳ್ಕೊಂಡು ಏನಾದರೂ ಒಂದು ಹೇಳ್ತಾ ಇರ್ತಾನೆ. ನಮ್ಮಮ್ಮನಿಗಂತೂ ಬಿ ಪಿ ರೈಸ್ ಆಗ್ತಾ ಇರುತ್ತೆ. ಮತ್ತು ನಮ್ಮಮ್ಮ ವಾಪಸ್ ಅವನಿಗೆ ಬೈಯೋದು, ಅವ್ನು ನಕ್ಕೊಂಡಿರ್ತಾನೆ. ಬೈಸ್ಕೊಳ್ಳೋದ್ರಲ್ಲೂ ಅವ್ನಿಗೆ ನಗು ಸಿಗುತ್ತೆ. ನಮ್ಮಮ್ಮನ ರೆಗ್ಸಿ ಅದಾದಮೇಲೆ ಓಕೆ ಪಲಾವ್ ಎಲ್ಲ ಮಾಡಿದೆ. ಬಟ್ ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿರೋದು ನಾನೇ. ನನಗೆ ಅಡುಗೆ ಕೆಲಸ ಆಗೋಲ್ಲ. ಬಟ್ ಅವ್ರು ಲೇಟಾಗಿ ಬಂದರು ಅಂದ್ಬಿಟ್ಟು ಪೂರ್ತಿ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಂದರೆ ರುಬ್ಬಿ ಕ್ಲೀನ್ ಮಾಡಿ ಮತ್ತು ಎಲ್ಲ ಕಟ್ ಮಾಡಿ ತರಕಾರಿಗಳನ್ನೆಲ್ಲ ಇಟ್ಟಿದ್ದೆ. ಅದಾದಮೇಲೆ ಅವ್ರು ಬಂದು ಒಗ್ಗರಣೆ ಕೊಟ್ಟರು ಅಷ್ಟೇ. ಮಿಕ್ಕಿದ್ದೆಲ್ಲ ನಾನೇ ಮಾಡಿದ್ದು. ಈರುಳ್ಳಿ ಕಟ್ ಮಾಡೋದ್ರಿಂದ ಎಲ್ಲ ನನಗೂ ಸ್ವಲ್ಪ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ತುಂಬ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅದಾದಮೇಲೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಸೇರಿಕೊಂಡು ನನ್ನ ಮಗನಿಗೆ ಮತ್ತು ನನ್ನ ತಮ್ಮನ ಮಗನಿಗೆ ಇಬ್ರಿಗೂ ರೆಡಿ ಮಾಡಿದ್ರು. ನಮ್ಮಮ್ಮನೇ ಪ್ರತಿ ಬರ್ಡೇಗೂ ನಮ್ಮಮ್ಮನೇ ರೆಡಿ ಮಾಡೋದು ನನ್ನ ಮಗನಿಗೆ. ಸೊ ಈ ಬರ್ಡೇನೂ ಅಷ್ಟೇ. ಬಟ್ ಡೆಕೋರೇಷನ್ ನಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ವ ಡೆಕೋರೇಷನ್ನು, ವಾವ್. ಅದಾದಮೇಲೆ ಕೇಕ್ ಕೂಡ ಆಲ್ರೆಡಿ ಬಂದಿತ್ತು. ಸರಿ ಟೇಬಲ್ ಮೇಲೆ ಕೇಕ್ ಇಟ್ಟಿದ್ವಿ. ನನ್ನ ಮಗ ಮತ್ತು ನನ್ನ ತಮ್ಮನ ಮಗ ಅದನ್ನು ಓಪನ್ ಮಾಡಿ ಕೈ ಇಟ್ಬಿಟ್ಟು ತಿಂತಾಯಿದ್ರು ಆಲ್ರೆಡಿ. ಆದರೆ ಕ್ರೀಮ್ ಎಲ್ಲ ತಿನ್ಕೋತಾ ಇದ್ರು. ಅದಾದಮೇಲೆ ಸರಿ ಕೇಕ್ ಎಲ್ಲ ಇಟ್ಬಿಟ್ವಿ. ಹೋಗಿ ಫೈನಲಿ ಅವರ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೇಕ್ ಸ್ವಲ್ಪ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನ್ನ ಮಗನ ಫೋಟೋಶೂಟಿಗೆ ನಿಂತ್ಕೊಡೋ ಹೇಳೋ ಅಂತಂದರೆ ಅವನು ಹೇಳ್ತಾನೆ ಇರಲಿಲ್ಲ. ನಗು ಅಂದರೆ ನಗ್ತಾ ಇರಲಿಲ್ಲ. ನನ್ನ ಮಗನಿಗೆ ಕೇಕ್ ಕಟ್ ಮಾಡೋ ಅಂದರೆ ಕೇಕ್ನ ಸ್ಮ್ಯಾಶ್ ಮಾಡೋ ಲೆವೆಲ್ ಕಟ್ ಮಾಡ್ತಾ ಇದ್ದೆ. ಅದಕ್ಕೆ ಅವ್ರ ಅಪ್ಪ ಇಸ್ಕೊಂಡು ಸರಿ ಕೊಡು ನಾನೇ ಕಟ್ ಮಾಡೋಣ ಅಂದರೆ. ಅದಾದಮೇಲೆ ಅವನು ಲೆಫ್ಟ್ ಹ್ಯಾಂಡ್ ಯಾವಾಗ್ಲೂ. ಆಮೇಲೆ ಎಲ್ಲರೂ ಹೇಳ್ತಾಯಿದ್ರು ರೈಟ್ ಹ್ಯಾಂಡ್ನಲ್ಲಿ ಕಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ರೈಟ್ ಹ್ಯಾಂಡ್ನಲ್ಲಿ ಕಟ್ ಮಾಡಿಸ್ತಾ ಇದ್ವಿ. ಅಯ್ಯೋ ಅವನಂತೂ ಕೇಕ್ ಯಾವತ್ತೂ ನೋಡೇ ಇಲ್ಲ, ನಾನು ಯಾವತ್ತೂ ಕೇಕ್ ತಿಂದೇ ಇಲ್ಲ ಅನ್ನೋ ಲೆವೆಲ್ಗೆ ಆಡ್ತಾ ಇದ್ದ. ಫಸ್ಟ್ ನನಗೆ ತಿನ್ನಿಸ್ತಾ ಅದೇ ಗ್ರೇಟ್ ಅಂತ ಅನಿಸಿದ್ದು. ಯಾಕೆ ಕೈ ಕಷ್ಟೇ ಅಂದರೆ ಸ್ವಲ್ಪ ಹೊತ್ತು ಫೋಟೋ ತೆಗಿಯೋವರೆಗೂ ಕೈ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿನ್ಸೋದನ್ನು. ಅದಾದಮೇಲೆ ನಾವು ಅವ್ರ ಅಪ್ಪಂಗೆ ತಿನ್ಸು ಅಂದರೆ ನಾನೇ ತಿಂತೀನಿ ಅಂತ ನೋಡಿ ಪ್ರತಿ ಸಲನೂ ಹಂಗೆ ಮಾಡ್ತಾಯಿದ್ದ. ಫಸ್ಟ್ ಯಾರಿಗಾರು ತಿನ್ಸು ಅಂದರೆ ಅವರೇ ಫಸ್ಟ್ ತಿನ್ಕೊಂಬಿಟ್ಟಿರೋನು. ಅಯ್ಯೋ ಎಷ್ಟೊಂದು ಕಾಮಿಡಿ ಇತ್ತು.